ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ನಿಮ್ಮೆಲ್ಲರನ್ನ ಕಾಣಲು ದೇವರು ಕೊಟ್ಟಂತ ಕೃಪೆಗಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಸಂತೋಷವಾಗಿದ್ದೀರಾ? ಹೌದು, ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನನ್ನ ಕರ್ತನ ಮುಖವನ್ನು ನೋಡಿಕೊಂಡು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನೀವು ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಲು ನೀವು ಪ್ರಾರ್ಥಿಸುವಂಥ ವಿಷಯಗಳ ಮೇಲೆ ನನ್ನ ಕರ್ತನು ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ನಾವು ಇವತ್ತಿನ ದಿನದಲ್ಲಿ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 33ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾರು ದೀಪವನ್ನು ಹಚ್ಚಿ ಮರೆಯಲ್ಲಾಗಲಿ ಕೊಳಗದೊಳಗಾಗಲಿ ಇಡುವುದಿಲ್ಲ, ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಆ ದೀಪವನ್ನು ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಇಲ್ಲಿ ಯಾರು ದೀಪವನ್ನು ಹಚ್ಚಿ ಮರೆಯಲ್ಲಾಗಲಿ ಕೊಳಗದಲ್ಲಾಗಲಿ ಇಡುವುದಿಲ್ಲ ಅನ್ನೋದನ್ನ ನಮಗೆ ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಪ್ರಿಯ ದೇವರ ಮಗುವೆ, ಒಂದು ದೀಪ ಅನ್ನುವುದು ಅದು ನೀನಾಗಿದ್ದೀಯಾ. ಆ ದೀಪದಲ್ಲಿ ಬೆಳಕು ಎನ್ನುವುದು ಬರುವುದಾದರೆ ಅದು ಬೆಳಕು ಹೊರಗೆ ಬರುತ್ತದೆ ಹೊರತು ಅದು ಯಾವಾಗಲೂ ಒಳಗೆ ಇರುವುದಕ್ಕೆ ಇಷ್ಟಪಡುವುದಿಲ್ಲ. ಹಲ್ಲೆಲೂಯಾ. ನೀನು ಯೇಸುವಿನ ಮಗುವಾಗಿ ಕ್ರಿಸ್ತನನ್ನ ಅರಿತುಕೊಂಡು ತಂದೆ ಕುಮಾರ ಪರಿಶುದ್ಧ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಆತನ ಮಗಳಾಗಿ ನೀನು ಜೀವಿಸುವಾಗ ನಿನ್ನೊಳಗಡೆ ಒಂದು ಬೆಳಕು ಅನ್ನೋದು ಉಂಟಾಗಿರುತ್ತದೆ. ಆಗ ನೀನು ಬೆಳಕುವಂತ ಒಂದು ದ್ವೀಪವಾಗಿ ನೀನು ಮಾರ್ಪಡುತ್ತೀಯ. ಆ ದೀಪವಾಗಿ ಮಾರ್ಪಡುವಾಗ ಅದರೊಳಗಡೆ ನಿನ್ನೊಳಗಡೆ ಎಣ್ಣೆ ಉತ್ಪತ್ತಿಯಾಗುತ್ತಿರಬೇಕು. ಉತ್ಪತ್ತಿ ಆಗುವಾಗ ಆ ದೀಪ ಯಾವಾಗ ಉರಿಯುತ್ತೋ ಆಗ ಬೆಳಕು ಹೆಚ್ಚಿನ ರೀತಿಯಲ್ಲಿ ಪ್ರಜ್ವಲಿಸುತ್ತದೆ. ಆದರೆ ನೀನು ಒಂದು ದೇವರ ಮಗು ಎನಿಸಿಕೊಂಡು, ಒಂದು ಯೇಸುವಿನ ಮಗು ಎನಿಸಿಕೊಂಡು ನೀನು ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವುದಾದರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದು ಹೊರಗೆ ಬರಬೇಕೆಂದು ನನ್ನ ಕರ್ತನು ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಪ್ರಿಯ ದೇವರ ಮಗುವೆ, ದೀಪ ಉರಿಯುತ್ತಿರುವುದಾದರೆ ಅದು ಕೊಳಗದಲ್ಲಿ ಇಡುವುದಾದರೆ ಕೊಳಗಕ್ಕೆ ಮಾತ್ರ ಅದು ಬೆಳಕು ಕೊಡುತ್ತದೆ ಹೊರತು ಲೋಕಕ್ಕೆ ಅದು ಬೆಳಕು ಕೊಡುವುದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನನ್ನ ಕರ್ತನು ಇಲ್ಲಿ ಹೇಳುತ್ತಿರುವುದು, ನೀನು ದೀಪವಾಗಿ ಇರುವುದರಿಂದ ನೀನು ಕೊಳಗದಲ್ಲಿ ಇಟ್ಟುಕೊಳ್ಳುವುದಾದರೆ, ಮಡಕೆ ಒಳಗಡೆ ನೀನು ಇರುವುದಾದರೆ, ಮಂಚದ ಕೆಳಗಡೆ ನೀನು ಇರುವುದಾದರೆ, ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವುದಾದರೆ ಆ ಬೆಳಕು ಎಲ್ಲಿ ಬೆಳಕುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ. ಆದರೆ ಆ ಬೆಳಕು ಆಚೆ ಬರುವುದಾದರೆ ಖಂಡಿತವಾಗಲು ನನ್ನ ಕರ್ತನು ನಿನ್ನನ್ನು ಆಶೀರ್ವದಿಸುವಂತ ದೇವರು ಎಂದು ನನ್ನ ಕರ್ತನು ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಈ ದೀಪ ಅನೇಕರಿಗೆ ಬೆಳಕು ಕೊಡುವ ಮಾರ್ಗದರ್ಶವಾಗಿದೆ. ಹೌದು, ಬೆಳಕು ಎಲ್ಲಿ ಇರುತ್ತದೋ ಅಲ್ಲಿ ಆಶೀರ್ವಾದ ಇರುತ್ತದೆ. ಬೆಳಕು ಎಲ್ಲಿ ಇರುತ್ತದೋ ಅಲ್ಲಿ ಸಮೃದ್ಧಿ ಇರುತ್ತದೆ. ಎಲ್ಲಿ ಬೆಳಕು ಇರುತ್ತದೋ ಅಲ್ಲಿ ಆಶೀರ್ವಾದ ಇರುತ್ತದೆ. ಎಲ್ಲಿ ಬೆಳಕು ಇರುತ್ತದೋ ಅಲ್ಲಿ ಅಭಿವೃದ್ಧಿ ಅನ್ನೋದು ಇರುತ್ತದೆ. ಎಲ್ಲಿ ಬೆಳಕು ಇರುತ್ತದೋ ಅಲ್ಲಿ ಉಜ್ಜೀವನ ಅನ್ನೋದು ಇರುತ್ತದೆ. ಪ್ರಿಯ ದೇವರ ಮಗುವೆ, ನೀನು ಒಂದು ದೀಪವಾಗಿ ನನ್ನ ಕರ್ತನಿಗೋಸ್ಕರ ನೀನು ನೆಲೆಗೊಂಡಿರುವುದಾದರೆ ನಿನ್ನೊಳಗಡೆ ಆ ಒಂದು ಎಣ್ಣೆ ಹೆಚ್ಚಿನ ರೀತಿಯಲ್ಲಿ ಉತ್ಪತ್ತಿಯಾಗಬೇಕು. ನೀನು ಆಚೆ ಬರುವುದಾದರೆ ಮಾತ್ರ ನಿನ್ನೊಳಗಡೆ ಹೆಚ್ಚುವ ಆ ಎಣ್ಣೆಯನ್ನು ಹಾಕುವುದಕ್ಕೆ ಸಾಧ್ಯ ಹೊರತು ಇಲ್ಲದಿದ್ದರೆ ಹಾಕುವುದಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ, ನಿನ್ನಲ್ಲಿ ಒಂದು ಗಾಡಿ ಇದೆ ಅಂತ ತಿಳಿದುಕೋ. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. ಆ ಗಾಡಿ ನಿನ್ನ ಕೈಯಲ್ಲಿ ಇರುವಾಗ ಅದನ್ನು ನೀನು ಉಪಯೋಗಿಸ್ಬೇಕು ಅಂತಂದರೆ ಅದರೊಳಗಡೆ ಪೆಟ್ರೋಲ್ ಹಾಕಿದ್ರೆ ಮಾತ್ರ ಮುಂದೆ ಹೋಗೋದಕ್ಕೆ ಸಾಧ್ಯ. ಪೆಟ್ರೋಲ್ ಹಾಕಿಲ್ಲ ಅಂದರೆ ಅದು ಒಂದೇ ಸ್ಥಳದಲ್ಲಿ ಕುಳಿತುಕೊಂಡಿರುತ್ತೆ. ನೀನು ಒಂದು ಅದೇ ದೇವರ ಮಗು ಎನಿಸಿಕೊಂಡಿರುವುದಾದರೆ ಆ ಪೆಟ್ರೋಲ್ ಅನ್ನುವುದು ನನ್ನ ಕರ್ತನ ಆತ್ಮಶಕ್ತಿ ನಿನ್ನೊಳಗಡೆ ಬರಬೇಕು. ಕರ್ತನಿಗಾಗಿ ನೀನು ಓಡುವಂತ ಒಂದು ಸಾಧನವಾಗಬೇಕು. ಯಾವಾಗ ನೀನು ಒಂದು ಸಾಧನವಾಗಿ ನೀನು ಮಾರ್ಪಡುತ್ತೀಯೋ ಆಗ ನನ್ನ ಕರ್ತನು ನಿನ್ನನ್ನು ಆಶೀರ್ವದಿಸುವಂತ ದೇವರಾಗಿರುತ್ತಾನೆ. ಹಲ್ಲೆಲೂಯಾ. ನಿನ್ನಲ್ಲಿ ಆ ಬೆಳಕು ಇದೆ ಅನ್ನುವುದಾದರೆ ಎಣ್ಣೆ ಕಡಿಮೆ ಆಗಬಾರದು. ಆ ಎಣ್ಣೆ ಕಡಿಮೆ ಆಗಿರುವುದಾದರೆ ನಿನ್ನ ದೀಪ ಉರಿಯುತ್ತಿದೆಯಾ ಉರಿಯುತ್ತಿಲ್ಲವೋ ಎಂದು ನಿನ್ನನ್ನೇ ನೀನು ಪ್ರಶ್ನೆ ಮಾಡಿಕೋ ಈ ಒಂದು ಸಮಯದಲ್ಲೇ. ಹಲ್ಲೆಲೂಯಾ. ನನ್ನ ಕರ್ತನು ಹೇಳುತ್ತಿರುವುದು, ಮನೆಯೊಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಆ ದೀಪವನ್ನು ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಹೌದು, ಮಂಚದ ಕೆಳಗೆ ಆಗಲಿ ಇಲ್ಲ ಮೂಲೆಯಲ್ಲಾಗಿ ಇರುವುದಾದರೆ ಖಂಡಿತವಾಗಲು ಅದಕ್ಕೆ ಯಾವುದೇ ರೀತಿಯಲ್ಲಿ ಬೆಳಕು ಬರಲ್ಲ. ನೀನು ಯಾವಾಗ ಮೇಲೆ ಮಂಚದ ಮೇಲೆ ಇಡ್ತೀಯೋ, ಇಲ್ಲ ಅಟ್ಟದ ಮೇಲೆ ಇಡ್ತೀಯೋ, ಇಲ್ಲ ಮನೆ ಹೊರಗೆ ಇಡ್ತೀಯೋ, ಮನೆ ಆಚೆ ಇಡ್ತೀಯೋ, ಆಗಲೇ ಅದಕ್ಕೆ ಬೆಳಕು ಹೆಚ್ಚಿನ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದು ಎಲ್ಲರೂ ಕಾಣುವುದಕ್ಕೋಸ್ಕರ ನನ್ನ ಕರ್ತನು ನಿನ್ನನ್ನು ಆಶೀರ್ವದಿಸುತ್ತಾನೆ. ಪ್ರಿಯ ದೇವರ ಮಗುವೆ, ಇಲ್ಲಿ ನೀನು ದೀಪ ಆಗಿರುವುದಾದರೆ ಮುಂದೆ ಯಾವ ರೀತಿಯಲ್ಲಿ ನನ್ನ ಕರ್ತನಿಗೆ ನೀನು ಕೊಳಗದಲ್ಲಿ ಇದ್ದು ಇಲ್ಲ ಮೂಲೆಯಲ್ಲಿ ಇದ್ದು ನಿನ್ನ ಬೆಳಕು ಕಡಿಮೆ ಆಗಿದೆ ಅನ್ನೋದನ್ನ ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೋ. 34ನೇ ವಾಕ್ಯ ಹೇಳುತ್ತದೆ, ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ, ನಿನ್ನ ಕಣ್ಣು
ನೆಟ್ಟಗಿರುವುದಾವಾಗ ಅದರಂತೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ಅದು ಕೆಟ್ಟದಾಗಿರುವಾಗ ಅದರಂತೆ ನಿನ್ನ ದೇಹವು ಕತ್ತಲಾಗಿರುವುದು. ಪ್ರಿಯ ದೇವರ ಮಗುವೆ, ನೀನು ಒಂದು ಕರ್ತನಿಗೆ ದೀಪವಾಗಿ ನಿಂತು ಅದರಲ್ಲಿ ಎಣ್ಣೆ ಹೆಚ್ಚು ಉರಿಯುತ್ತಿರುವಾಗ, ಎಣ್ಣೆ ಹೆಚ್ಚು ಉತ್ಪತ್ತಿಯಾಗುತ್ತಿರುವಾಗ, ಆ ಬೆಳಕು ಆಚೆ ಬರುತ್ತಿರುವಾಗ ನಿನ್ನನ್ನು ನೋಡುವಾಗ ಅನೇಕರು ಬದಲಾವಣೆ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ನಿನ್ನನ್ನು ನೋಡುವಾಗ ನಡವಳಿಕೆಯಲ್ಲಿ, ಸ್ವಭಾವದಲ್ಲಿ, ಮಾತಿನಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಇದೇ ವ್ಯಕ್ತಿ ರೀತಿಯಲ್ಲಿ ನಾನು ಸಹ ಆಗಬೇಕು, ಇದೇ ವ್ಯಕ್ತಿ ರೀತಿಯಲ್ಲಿ ನಾನು ಒಂದು ಸಾಕ್ಷಿಯಾಗಿ ನಿಲ್ಲಬೇಕು, ಇದೇ ವ್ಯಕ್ತಿ ರೀತಿಯಲ್ಲಿ ನಾನು ಕರ್ತನಿಗೋಸ್ಕರ ದುಡಿಯಬೇಕು, ಈ ವ್ಯಕ್ತಿಯ ರೀತಿಯಲ್ಲಿ ನಾನು ಸಹ ಅನೇಕರಿಗೆ ಆಶ್ರಯವಾಗಿ ನಿಲ್ಲಬೇಕು, ನನ್ನ ಕರ್ತನ ವಾಕ್ಯವನ್ನು ನಾನು ಸಾರಬೇಕು, ನನ್ನ ಕರ್ತನಿಗೆ ನಾನು ಬೆಳಕಾಗಿ ನಿಲ್ಲಬೇಕು, ನನ್ನ ಕರ್ತನು ನನ್ನಲ್ಲಿ ಬೆಳಕಾಗಿರುವಾಗ ನಾನು ಅನೇಕರಿಗೆ ಬೆಳಕನ್ನು ಕೊಡಬೇಕೆನ್ನುವಂತ ಭಾವನೆ ನಿನ್ನನ್ನು ನೋಡುವಾಗ ಅನೇಕರು ಕಲಿಯುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ಆ ಬೆಳಕು ನಿನ್ನಲ್ಲಿ ಇಲ್ಲ ಅನ್ನುವುದಾದರೆ, ನೀನು ಒಂದು ಸಾಮಾನ್ಯವಾಗಿರುವಂಥ ಒಂದು ದೀಪವಾಗಿ ನಿಲ್ಲುವುದಾದರೆ, ನೀನು ದೀಪವಾಗಿ ನಿಂತು ಅದರಲ್ಲಿ ಎಣ್ಣೆ ಇಲ್ಲದೆ, ಒಂದು ಬತ್ತಿ ಇಲ್ಲದೆ, ಒಂದು ಖಾಲಿ ಡಬ್ಬ ರೀತಿಯಲ್ಲಿ ನೀನು ನಿಲ್ಲುವುದಾದರೆ ಅದರಿಂದ ಬೆಳಕು ಬರುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀನು ಖಾಲಿ ಡಬ್ಬ ಆಗಿರುವುದರಿಂದ ನೀನು ಕೊಳಗದ ಕೆಳಗೆ ಇದ್ದೀಯಾ, ಮೂಲೆ ಒಳಗಡೆ ಇದ್ದೀಯಾ, ಅಡವಿ ಒಳಗಡೆ ಇದ್ದೀಯಾ, ಕತ್ತಲಲ್ಲಿ ನೀನು ಕುಳಿತುಕೊಂಡಿದ್ದೀಯಾ. ನಿನ್ನಲ್ಲಿ ಯಾವಾಗ ಬತ್ತಿ ಇರುತ್ತೋ, ಯಾವಾಗ ಎಣ್ಣೆ ತುಂಬಿ ಇರುತ್ತೋ ಆಗಲೇ ನೀನು ಉರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಪವಿತ್ರಾತ್ಮನ ಬೆಂಕಿ ನಿನ್ನಲ್ಲಿ ಇರುವಾಗ ಆ ದೀಪ ಹೆಚ್ಚು ಉರಿಯುವುದಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ನನ್ನ ಕರ್ತನು ಹೇಳುತ್ತಿದ್ದಾನೆ, ನಿನ್ನ ಕಣ್ಣು, ಆ ಕಣ್ಣು ಹೆಚ್ಚಿನ ರೀತಿಯಲ್ಲಿ ಅಪಾಯಕರವಾಗಿರುವಂತ ಅಂಶವಾಗಿದೆ. ಪ್ರಿಯ ದೇವರ ಮಗುವೆ, ನಿನ್ನ ಕಣ್ಣು ಯಾವ ನೇರದಲ್ಲಿದೆ, ಯಾವ ರೀತಿಯಲ್ಲಿ ದೃಷ್ಟಿಸುತ್ತಿದೆ. ಒಂದು ವ್ಯಕ್ತಿಯನ್ನ ನೀನು ನೋಡುವಾಗ ನಿನ್ನ ಕಣ್ಣು ಯಾವ ರೀತಿಯಲ್ಲಿ ನೋಡ್ತಾ ಇದೆ, ಆ ಕಣ್ಣು ನೋಡುವಾಗಲೇ ನಿನ್ನ ಮನಸ್ಸು ಸೆಳೆಯುತ್ತದೆ, ಅದು ನೋಡುವಾಗ ಆಸೆ ಪಡುತ್ತೆ. ನೀನು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ, ವಾಲ್ಪೇಸ್ಟ್ ನೋಡ್ಬೇಕಾದ್ರೆ, ಒಂದು ಏನಾದ್ರೂ ಭಾವಚಿತ್ರ ನೋಡ್ಬೇಕಾದ್ರೆ ನಿನ್ನ ಮನಸ್ಸು ಏನು ಹೇಳ್ಬೋದು, ನಿನ್ನ ಕಣ್ಣು ಮೊದಲು ಹೋಗುತ್ತೆ, ನಂತರ ನಿನ್ನ ಮನಸ್ಸು ಅದನ್ನ ಸೆಳೆಯುತ್ತೆ. ಆಗ ಆತ್ಮಿಕದಲ್ಲೇ ನೀನು ಬೆಳೆಯುವುದಕ್ಕೆ ಸಾಧ್ಯ ಆಗಲ್ಲ, ಲೌಕಿಕದಲ್ಲೇ ನೀನು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಧಾರಾವಾಹಿ ಮುಂದೆ ಕುತ್ಕೊಂಬೋದು, ಇಲ್ಲ ನ್ಯೂಸ್ ಪೇಪರ್ ಮುಂದೆ ಕುತ್ಕೊಬಹುದು, ಇಲ್ಲ ಅಂತಂದ್ರೆ ಮುಂದೆ ದಾರಿಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ಭಾವಚಿತ್ರಗಳ ಹಾಕಿರೋದನ್ನ ನೀನು ನೋಡ್ಕೊಂಡು ಮುಂದೆ ಹೋಗ್ಬೋದು. ಅದೆಲ್ಲ ನಿನ್ನ ಆಲೋಚನೆಯಲ್ಲಿ ಅದು ತಿರುಗಾಡ್ತಾನೆ ಇರುತ್ತೆ. ಇವತ್ತು ನಿನ್ನ ಜೀವನ ಆ ರೀತಿಯಲ್ಲಿ ಇದೆಯಾ? ಧಾರಾವಾಹಿಗೋಸ್ಕರ ನೀನು ಸಮಯ ಕೊಡ್ತಾ ಇದೆಯಾ? ಒಂದು ಧಾರಾವಾಹಿಗೋಸ್ಕರ ನಿನ್ನ ಜೀವನನ ತೆಗೆಸ್ತಾ ಇದೆಯಾ? 7:30 ಅನ್ನೋದಾದ್ರೆ ಅದು ಬೆಳಗ್ಗೆ ಆಗಿರ್ಬೋದು, ಇಲ್ಲ ಸಂಜೆ ಆಗಿರ್ಬೋದು. 7:30 ಅನ್ನೋದಾದ್ರೆ ತಕ್ಷಣವೇ ನಿನ್ನ ಶರೀರ, ಆತ್ಮ, ಪ್ರಾಣ ಎಲ್ಲವೂ ಸಿದ್ಧವಾಗಿ ಅದ್ರ ಮುಂದೆ ಕುತ್ಕೊಂತೀಯ. ಎಂತ ಕೆಲಸ ಇರೋದಾದ್ರೂ ಬೇಗನೆ ಮುಗಿಸಿ ಅದ್ರ ಮುಂದೆ ಕುತ್ಕೊಂತೀಯ. ಒಂದೇ ಒಂದು ಧಾರಾವಾಹಿ, ಆ ಧಾರಾವಾಹಿನೇ ನಿನ್ನ ಜೀವನ. ಅವರು ಹೊಟ್ಟೆ ಪಾಡಿಗೋಸ್ಕರ ಮಾಡ್ಕೊತಾ ಇದ್ದಾರೆ, ನೀನು ನಿನ್ನ ಜೀವನನ ನೀನು ನಡೆಸ್ತಾ ಇದೆಯಾ? ನಿನ್ನ ಜೀವನನೇ ಅಲ್ಲಿ ತೋರಿಸ್ತಾ ಇದ್ದಾರೆ. ನಿನ್ನ ಗಂಡನ ಜೊತೆಯಲ್ಲಿ ನೀನು ಯಾವ ರೀತಿಯಲ್ಲಿ ಇದೆಯಾ? ನಿನ್ನ ಹೆಂಡತಿ ಜೊತೆಯಲ್ಲಿ ನೀನು ಯಾವ ರೀತಿಯಲ್ಲಿ ಇದೆಯಾ? ನಿನ್ನ ಮಕ್ಕಳ ಜೊತೆಯಲ್ಲಿ ನೀನು ಯಾವ ರೀತಿಯಲ್ಲಿ ಇದೆಯಾ? ನಿನ್ನ ಕುಟುಂಬದೊಟ್ಟಿಗೆ ನೀನು ಯಾವ ರೀತಿಯಲ್ಲಿ ಇದೆಯಾ? ನಿನ್ನ ನೆರೆಯವರ ಹತ್ರ ಯಾವ ರೀತಿಯಲ್ಲಿ ನಡ್ಕೊಂತಾ ಇದೆಯಾ? ಅದನ್ನೇ ದೇವರು ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅದನ್ನೇ ಈ ಲೋಕ ರೂಢಿಯಾಗಿ ಸಿನಿಮಾ ರೀತಿಯಲ್ಲಿ ತೆಗಿತಾ ಇದ್ದಾರೆ ಹೊರತು ಬೇರೆ ಯಾವುದೇ ಒಂದು ಸ್ಪೆಷಲ್ ಆಗಿ ತೆಗಿತಾ ಇಲ್ಲ. ಆದರೆ ಒಂದು ಕನ್ನಡಿಯ ರೀತಿಯಲ್ಲಿ ಈ ಸತ್ಯವೇದ ನಿನ್ನ ಮುಂದೆ ಬರುವಾಗ ಅದು ನಿನ್ನ ಜೀವನವನ್ನೇ ಬದಲಾಯಿಸುತ್ತೆ. ಅದಕ್ಕಾಗಿ ನನ್ನ ಕರ್ತನು ಹೇಳುತ್ತಿರುವುದು, ನಿನ್ನ ಕಣ್ಣು ನೆಟ್ಟಗಾಗಿರುವುದಾದರೆ ನಿನ್ನ ದೇಹವೆಲ್ಲ ನೆಟ್ಟಗಾಗಿರುತ್ತದೆ ಎಂದು. ಹೌದು ಪ್ರಿಯ ದೇವರ ಮಗುವೆ, ನಿನ್ನ ಒಳಗಡೆ ಉಜ್ಜೀವನವಾಗಿರುವಂತ ನನ್ನ ದೇವರ ಆತ್ಮಶಕ್ತಿ ನಿನ್ನೊಳಗಡೆ ನೆಲೆಗೊಂಡು ಇರುವಾಗ ನಿನ್ನ ಕಣ್ಣುಗಳು ಯಾವಾಗಲೂ ನೆಟ್ಟಗೆ ಕಾಣುತ್ತದೆ. ನೀನು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳು ನೆಟ್ಟಗೆ ಇರುತ್ತದೆ. ಸತ್ಯವೇದ ಹಿಡಿದು ಸುಮ್ಮನೆ ನೀನು ಪ್ರಸಂಗ ಮಾಡುವುದಾದರೆ ಸಾಲದು, ಓದುವುದಾದರೆ ಸಾಲದು, ಅದರ ಪ್ರಕಾರವಾಗಿ ನಡೆಯಬೇಕೆನ್ನುವುದೇ ಕರ್ತನ ಉದ್ದೇಶವಾಗಿದೆ. ಅದರ ಪ್ರಕಾರವಾಗಿ ನೀನು ಮುಂದೆ ಹೆಜ್ಜೆ ಇಡುವುದಾದರೆ ನಿನ್ನ ಕಾರ್ಯಗಳು ಸಫಲವಾಗುತ್ತದೆ ಅನ್ನೋದನ್ನ ನನ್ನ ಕರ್ತನು ಎತ್ತಿ ಹೇಳುತ್ತಿರುವುದನ್ನ ಈ ಒಂದು ಸಮಯದಲ್ಲಿ ನನ್ನ ಕರ್ತನು ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ. ನಿನ್ನ ಕುಟುಂಬವು ನನ್ನ ಕರ್ತನೊಟ್ಟಿಗೆ ಯಾವ ರೀತಿಯಲ್ಲಿ ನೆಲೆಗೊಂಡಿದೆ? ಒಂದು ಬೆಳಕು ಬೀರುವಂತ ಒಂದು ದೀಪದ ರೀತಿಯಲ್ಲಿ ಇದೆಯಾ? ಇಲ್ಲ ಆರಿ ಹೋಗಿರುವಂತ ತಣ್ಣಗಿರುವಂತ ಖಾಲಿ ಡಬ್ಬದ ದೀಪದ ರೀತಿಯಲ್ಲಿ ನಿನ್ನ ಜೀವನ ನಡೀತಾ ಇದೆಯಾ? ಆ ರೀತಿಯಲ್ಲಿ ನಡೆಯುತ್ತಿರೋದಾದ್ರೆ ಈ ನಿಮಿಷದಲ್ಲಿ ನೀನು ಒಪ್ಪಿಸಿಕೊಡು, ಕರ್ತನೆ ನನ್ನ ಹೃದಯದಲ್ಲಿ ಎಣ್ಣೆ ಕಡಿಮೆ ಆಗಿದೆ, ನನ್ನ ಶರೀರದಲ್ಲಿ ನಿನ್ನ ಭಯ ಭಕ್ತಿನ ಕಡಿಮೆ ಆಗಿದೆ, ಈಗೋ ನನ್ನನ್ನು ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ಒಂದು ಖಾಲಿ ದೀಪದ ರೀತಿಯಲ್ಲಿ ನಾನು ಇರೋದಕ್ಕೆ ಇಷ್ಟಪಡಲ್ಲ, ಬೆಳಕು ಕೊಡುವಂತ ದೀಪವಾಗಿ ನಾನು ಮಾರ್ಪಡಬೇಕು. ನನ್ನ ಕಣ್ಣಿನಿಂದ ನಿನ್ನಗೆ ವಿರುದ್ಧವಾಗಿ ಏನಾದರೂ ನಾನು ತಪ್ಪು ಮಾಡುತ್ತಿರುವುದಾದರೆ ಈಗೋ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ಇದರಿಂದ ನಾನು ಹೊರಗೆ ಬಂದು ಒಂದು ಒಳ್ಳೆ ಬೆಳಕನ್ನ ಕೊಡುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ ಎಂದು ನೀನು ಒಪ್ಪಿಸಿಕೊಡುವುದಾದರೆ ನನ್ನ ಕರ್ತನು
ಕರ್ತನು ನಿನ್ನನ್ನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. 1ನೇ ಕೀರ್ತನೆ 1ನೇ ವಾಕ್ಯ ಹೇಳುತ್ತದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ಕುಳಿತುಕೊಳ್ಳದೆ ನೀನು ಯಾವಾಗಲೂ ನನ್ನ ಕರ್ತನ ಧರ್ಮಶಾಸ್ತ್ರವನ್ನ ಅನುಸರಿಸು ಎಂದು. ನೀನು ಯಾವ ರೀತಿಯಲ್ಲಿ ಅನುಸರಿಸ್ತಾ ಇದೆಯಾ? ಯಾವ ರೀತಿಯಲ್ಲಿ ನೀನು ಮುಂದೆ ಹೋಗ್ತಾ ಇದೆಯಾ? ನನ್ನ ಕರ್ತನ ಬರೋಣದ ದಿನಗಳನ್ನ ಹೆಚ್ಚಿನ ರೀತಿಯಲ್ಲಿ ಸೂಕ್ಷ್ಮವಾಗಿ ಎಲ್ಲವನ್ನ ತಿಳಿಸ್ತಾ ಇದೆ. ರೋಗಗಳು ಹೆಚ್ಚಾಗ್ತಾ ಇದೆ, ಅಪಘಾತಗಳು ಹೆಚ್ಚಾಗ್ತಾ ಇದೆ, ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ, ಆತ್ಮಗಳೆಲ್ಲ ನಶಿಸಿ ಹೋಗ್ತಾ ಇದ್ದಾರೆ, ಪಾಪ ಹೆಚ್ಚಾಗಿ ಹೋಗ್ತಾ ಇದೆ. ಅಂತ ಒಂದು ಪಾಪದ ಲೋಕದಲ್ಲಿ ನೀನು ಜೀವಿಸುವಾಗ ನಿನ್ನ ಆತ್ಮವು ಏನಾಗಿದೆ? ನಿನ್ನ ಆತ್ಮವು ಪರಲೋಕಕ್ಕಾಗಿ ತವಕ ಪಡ್ತಾ ಇದೆಯಾ, ಇಲ್ಲ ಈ ಲೋಕದ ಆಸೆಗೋಸ್ಕರ ತವಕ ಪಡ್ತಾ ಇದೆಯಾ? ಪ್ರಿಯ ದೇವರ ಮಗುವೆ, ಒಂದು ಸಾರಿ ನೀನು ಆಲೋಚನೆ ಮಾಡು. ನೀನು ಮಾಡುವಂತ ಕೆಲಸ ನನ್ನ ಕರ್ತನು ಮೆಚ್ಚುವಂತ ಕೆಲಸವಾಗಿದೆಯಾ? ನನ್ನ ಕರ್ತನು ನೋಡಿ ಇದು ನನ್ನ ಪ್ರಿಯ ಮಗಳು, ಇದು ನನ್ನ ಪ್ರಿಯ ಮಗನೆಂದು ಹೇಳುವಂತ ಕೆಲಸವಾಗಿದೆಯಾ? ನಿನ್ನನ್ನೇ ನೀನು ಪರೀಕ್ಷೆ ಮಾಡ್ಕೋ. ಪ್ರಿಯ ದೇವರ ಮಗುವೆ, ನನ್ನ ಕರ್ತನು ಹೇಳುತ್ತಿರುವುದು ಒಂದೇ, ನೀನು ಮಾಡುವಂತ ಏನೇ ಕೆಲಸ ಆಗಿರಬಹುದು ನನ್ನ ಕರ್ತನು ಮೆಚ್ಚುವಂತ ಕಾರ್ಯವಾಗಿರಬೇಕು. ಮನುಷ್ಯರು ಮೆಚ್ಚಿ ಸಭಾಷ್ ಅಂತ ಹೇಳುವುದಕ್ಕಿಂತ ನನ್ನ ಕರ್ತನು ನೋಡಿ ನನ್ನ ಮಗಳು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾಳೆ, ಒಳ್ಳೆ ರೀತಿಯಲ್ಲಿ ನಡೆದಿದ್ದಾನೆ, ನನ್ನ ಮಗನು ಮಾಡುವಂತ ಕೆಲಸಗಳು ತುಂಬಾ ಚೆನ್ನಾಗಿದೆ ಎಂದು ಹೇಳುವ ರೀತಿಯಲ್ಲಿ ನಿನ್ನ ಕಾರ್ಯಗಳು ಸಫಲವಾಗಿರಬೇಕು. ಇಲ್ಲಿ ಮನುಷ್ಯರು ಹೇಳಿ ನಿನಗೆ ಕೊಡುವಂತ ಸ್ಥಾನಮಾನಗಳಾಗಲಿ, ಪದವಿಯಾಗಲಾಗಲಿ, ಗೌರವಿಕೆ ಆಗಲಿ ಯಾವುದು ಇಲ್ಲಿ ಬರಲ್ಲ. ಆದರೆ ನನ್ನ ಕರ್ತನು ಕೊಡುವಂತ ಒಂದೊಂದು ಸ್ಥಾನಮಾನಗಳು, ಒಂದೊಂದು ಪದವಿಗಳು ಅದು ಲೆಕ್ಕಕ್ಕೆ ನೆಲೆಗೊಂಡಿರುತ್ತದೆ. ನೀನು ಮಾಡುವಂತ ಪ್ರತಿಯೊಂದು ಕಾರ್ಯಕ್ಕೂ ನನ್ನ ಕರ್ತನ ಮುಂದೆ ನೀನು ಲೆಕ್ಕ ಕೊಡಬೇಕಾಗುತ್ತದೆ. ಆ ಲೆಕ್ಕದಲ್ಲಿ ಎಷ್ಟು ಸರಿಯಾಗಿದೆಯೋ ಎಷ್ಟು ತಪ್ಪಾಗಿದೆಯೋ ಅದು ನಿನಗೆ ಅರ್ಥವಾಗುವುದಿಲ್ಲ. ಯಾವಾಗ ನೀನು ಕರ್ತನ ವಾಕ್ಯವನ್ನ ಹಿಡಿದು ಅದರ ಪ್ರಕಾರವಾಗಿ ನೀನು ನಡೆದು ಅದರ ಪ್ರಕಾರವಾಗಿ ನಿನ್ನ ನಡವಳಿಕೆಯನ್ನು ನೀನು ಶುದ್ಧೀಕರಿಸಿಕೊಂಡು ಉತ್ತಮವಾಗಿ ನಿನ್ನ ಜೀವಿತವನ್ನು ನೀನು ಮುಂದೆ ನಡೆಸುತ್ತೀಯೋ ಆಗಲೇ ನನ್ನ ಕರ್ತನು ನಿನ್ನನ್ನು ನೋಡಿ ಶಬಾಷ್, ನಾನು ಕೊಟ್ಟಿರುವಂಥ ಸೇವೆಯನ್ನು, ನಾನು ಕೊಟ್ಟಿರುವಂಥ ಕೆಲಸವನ್ನು ನೀನು ಉತ್ತಮವಾಗಿ ಮಾಡುತ್ತಿದ್ದೀಯ ಎಂದು ನನ್ನ ಕರ್ತನು ನಿನ್ನನ್ನು ಕೂಗಿ ಹೇಳುತ್ತಾನೆ. ನಿನ್ನ ಹೆಸರನ್ನು ಕೂಗಿ ಹೇಳುತ್ತಾನೆ, ಈಗೋ ನೀನು ಮಾಡುತ್ತಿರುವುದು ಸರಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡು ಎಂದು. ಹೌದು, ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ, ಅನೇಕ ದೇವ ಸೇವಕರಿದ್ದಾರೆ. ಆ ವ್ಯಕ್ತಿಗಳ ಹೆಸರುಗಳನ್ನು ನಾವು ಒಂದೊಂದು ನೋಡುವುದಾದರೆ ಎಷ್ಟೋ ಉತ್ತಮವಾಗಿರುತ್ತದೆ. ಆದಾಮನ ನೋಡೋಣ, ಅವನು ಅವಿಧೇಯನಾದ, ಆದರೆ ಅವನು ಅನೇಕ ಹೆಸರುಗಳಿಟ್ಟ, ಪ್ರಕೃತಿಗೆ ಬೇಕಾಗಿರುವಂಥ ಹೆಸರುಗಳನ್ನಿಟ್ಟ, ಪ್ರಾಣಿಗಳಿಗೆ ಬೇಕಾಗಿರುವಂಥ ಹೆಸರನ್ನಿಟ್ಟ. ಅವನು ಒಂದು ವಿಜ್ಞಾನಿ ಅಂತ ಎಣಿಸ್ಕೊಂಡ. ಹೌದು, ಮೊದಲನೇ ಸಾರಿ ಅವನು ಈ ಭೂಮಿ ಮೇಲೆ ಬಂದಿದೆ ಆದಾಮ ಫಸ್ಟು, ನನ್ನ ಕರ್ತನ ಕೈನಿಂದ ಉತ್ಪತ್ತಿಯಾಗಿದ್ದ ವ್ಯಕ್ತಿ ಅವನೊಬ್ಬನೇ, ಆದರೆ ವಿಜ್ಞಾನಿ ಅಂತ ಎಣಿಸ್ಕೊಂಡ. ನೀನು ಯಾವ ರೀತಿಯಲ್ಲಿ ಎಣಿಸ್ಕೊತಾ ಇದೆಯಾ? ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಒಂದು ಏನಾದರೂ ನೀನು ಮಾಡಲೇಬೇಕು. ನನ್ನ ಕರ್ತನಿಗಾಗಿ, ನಿನಗಾಗಿ ಅಲ್ಲ, ನಿನ್ನ ಕುಟುಂಬಕ್ಕಾಗಿ ಅಲ್ಲ, ನಿನ್ನ ಸ್ವಾರ್ಥಕ್ಕಾಗಿ ಅಲ್ಲ, ನಿನ್ನ ಯಾವುದೇ ಸ್ವಂತಕ್ಕಾಗಿ ಇಚ್ಛೆಗಳಿಗಲ್ಲ, ನನ್ನ ಕರ್ತನಿಗಾಗಿ ನಿನ್ನನ್ನು ಸೃಷ್ಟಿ ಮಾಡಿ ಈ ವಯಸ್ಸಿನವರೆಗೂ, ಈ ಒಂದು ದಿನದವರೆಗೂ ನಿನ್ನನ್ನು ಕಣ್ಮಣಿ ರೀತಿಯಲ್ಲಿ ಕಾಪಾಡ್ತಾ ಇದ್ದಾರಲ್ಲ, ಆ ನನ್ನ ಕರ್ತನಿಗೋಸ್ಕರ ನೀನು ಏನು ಮಾಡ್ತಾ ಇದೆಯಾ? ಆತನಿಗೋಸ್ಕರ ಏನು ನೀನು ಕಟ್ತಾ ಇದೆಯಾ? ನೀನು ಯಾವುದನ್ನು ನೀನು ಬಿತ್ತಾ ಇದೆಯಾ? ನಿನ್ನನ್ನೇ ನೀನು ಪರೀಕ್ಷೆ ಮಾಡ್ಕೋ. ಪ್ರಿಯ ದೇವರ ಮಗುವೆ, ನನ್ನ ಕರ್ತನು ಹೇಳುತ್ತಿರುವುದು, ನೀನು ನನ್ನ ಕರ್ತನಿಗೆ ಬೆಳಕು ಕೊಡುವಂಥ ಒಂದು ದ್ವೀಪವಾಗಿ ನೀನು ನಿಲ್ಲಬೇಕು. ಯಾವಾಗ ನೀನು ದೀಪವಾಗಿ ನಿಲ್ಲುತ್ತೀಯೋ, ಆ ಬೆಳಕು ಯಾವಾಗ ಪ್ರಜ್ವಲಿಸುತ್ತದೋ ಆಗಲೇ ನನ್ನ ಕರ್ತನು ಆಶೀರ್ವದಿಸುತ್ತಾನೆ. ಇವತ್ತು ಅನೇಕರು ನಾನು ಕ್ರಿಸ್ತನ ಮಗಳು, ನಾನು ದೇವರ ಮಗು ಎಂದು ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡ್ತಾರೆ. ಎಲ್ಲಿ ನನ್ನ ಸ್ಥಾನಮಾನ ಹೋಗುತ್ತೋ, ಎಲ್ಲಿ ನನ್ನ ಗೌರವ ಹೋಗುತ್ತೋ, ಎಲ್ಲಿ ನನ್ನ ಜಾತಿ ಹೋಗ್ಬಿಡುತ್ತೋ. ಇವತ್ತು ಜಾತಿಗಳನ್ನು ಬದಲಾವಣೆ ಮಾಡಿಕೊಂಡು SC ಇರೋದಾದ್ರೂ ಗೌಡ ಅಂತ ಹೇಳ್ಕೊಂಡು, ಗೌಡ ಇರೋದಾದ್ರೂ ರೆಡ್ಡಿ ಅಂತ ಹೇಳ್ಕೊಂಡು, ಈ ರೀತಿಯಲ್ಲಿ ಜಾತಿಗಳನ್ನ ಭೇದ ಮಾಡಿಕೊಂಡು ಇಷ್ಟ ಬಂದಿದ್ದ ರೀತಿಯಲ್ಲಿ ಜೀವನನ ನಡೆಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಇರೋದಾದ್ರೂ, ನನ್ನ ಕರ್ತನು ಜೀವನದಲ್ಲಿ ಅಭಿವೃದ್ಧಿ ಮಾಡಿರೋದಾದ್ರೂ, ಆಶೀರ್ವಾದ ಮಾಡಿರೋದಾದ್ರೂ, ಆದರೆ ಸ್ನೇಹಿತರ ಹತ್ರ ಹೇಳ್ತಾರೆ, ಇಲ್ಲಪ್ಪ, ನಾನು ಸುಮ್ಮನೆ ಸಭೆಗೆ ಹೋಗಿ ಬರ್ತಾ ಇದ್ದೀನಿ, ಸುಮ್ಮನೆ ಬೈಬಲ್ ಹಿಡ್ದಿದ್ದೀನಿ, ಆ ಥರ ಏನಿಲ್ಲ, ನಾನು ಹೇಗಿದ್ದೀನೋ ಹಾಗೇ ಇದ್ದೀನಿ. ಅವ್ರು ಹೇಳಿದವಾಗ ಆ ರೀತಿಯಲ್ಲಿ, ಇವ್ರು ಹೇಳಿದಾಗ ಈ ರೀತಿಯಲ್ಲಿ ಅವರು ಇಷ್ಟ ಬಂದ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಸತ್ಯವೇದ ಹೇಳುತ್ತದೆ, ಯಾರು ಎಲ್ಲರ ಮುಂದೆ ನಾನು ಕ್ರಿಸ್ತವನೆಂದು ಹೇಳಿಕೊಳ್ಳುತ್ತಾರೋ, ಪರಲೋಕದಲ್ಲಿರುವ ನನ್ನ ತಂದೆಯೂ ಸಹ ಇವಳು ನನ್ನ ಮಗಳು ಎಂದು ಹೇಳಿಕೊಳ್ಳುತ್ತಾನೆ, ನನ್ನ ಮಗನು ಎಂದು ಹೇಳುತ್ತಾನೆ ಎಂದು. ಹೌದು, ನನ್ನ ಕರ್ತನು ಸಾಕ್ಷಿ ಕೊಡುವ ರೀತಿಯಲ್ಲಿ ನೀನು ಈ ಲೋಕದಲ್ಲಿ ನೀನು ಸಾಕ್ಷಿ ಕೊಡಬೇಕು. ನಿನ್ನನ್ನು ಕೂಗಿ ಹೇಳುತ್ತಿದ್ದಾನೆ, ಇವಳು ನನ್ನ ಮಗನು, ಇವಳು ನನ್ನ ಮಗನು, ಇವಳು ನನ್ನ ಮಗಳು ಎಂದು. ಆದರೆ ನೀನು ಯಾವ ರೀತಿಯಲ್ಲಿ ನಾನು ಯೇಸುವಿನ ಮಗಳು ಅಂತ ಹೇಳ್ತಾ ಇದೆಯಾ? ಎಲ್ಲರೊಟ್ಟಿಗೆ ಸಾಕ್ಷಿ ಕೊಡ್ತಾ ಇದೆಯಾ ಯೇಸು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ? ನೀನು ಯಾವ ರೀತಿಯಲ್ಲಿ ಸಾಕ್ಷಿಯಾಗಿ ನಿಂತಿದ್ಯಾ? ಯಾರ ಹತ್ರ ಹೇಳ್ಕೊಳ್ಳೋದಕ್ಕೂ ನಿನ್ಗೆ ಭಯ ಆಗ್ತಾ ಇದೆ. ಒಂಟಿಯಾಗಿ ರಹಸ್ಯವಾಗಿ ನೀನು ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ಯಾ. ನಾನು ಸಹ ರಹಸ್ಯವಾಗೇ ಇರೋದು. ನನ್ನ ತಂದೆ ಇರೋವರೆಗೂ ನಾನು ಕ್ರಿಸ್ತನನ್ನು ಅರಿತುಕೊಂಡ ಮೇಲೆ
ನಮ್ಮ ತಂದೆಗೆ ಸುಳ್ಳು ಹೇಳಿ ಕಾಲೇಜ್ಗೆ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ನಾನು ಯೇಸು ಹತ್ರ ಹೋಗ್ತಾ ಇದ್ದೆ, ಆರಾಧನೆ ಮಾಡ್ತಾ ಇದ್ದೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಸಭೆಗಳಿಗೆ ಹೋಗ್ತಾ ಇದ್ದೆ. SLC ಫೈಲ್ ಆದಮೇಲೆ ಮತ್ತೆ ಕಟ್ಟಿದ್ದೀನಿ ಅಂತ ಹೇಳಿ ನಮ್ಮ ತಂದೆ ಹತ್ರ 21 ದಿನ ಉಪವಾಸದಲ್ಲಿದ್ದು 21 ದಿನ ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ ನಾನು ಚರ್ಚ್ಗೆ ಹೋಗಿ ಬರ್ತಾ ಇದ್ದೆ. ಕೊನೆ ಒಳಗಡೆ 3 ದಿನ ಆದಮೇಲೆ ನಮ್ಮ ತಂದೆಗೆ ಗೊತ್ತಾಯಿತು, ನೀನು ಯಾವ ಕಾಲೇಜ್ಗೆ ಹೋಗ್ತೀಯ ಬಾ, ನಾನು ನೋಡಬೇಕು ಅಂತ. ನಾನು ಕರ್ಕೊಂಡೋದೆ ನಮ್ಮ ತಂದೆಗೆ ಲಕ್ವಾಯಿ ಹೊಡೆದಿತ್ತು. ಪ್ರಾರ್ಥನೆ ಮಾಡಿದ್ಮೇಲೆ ಆ ಲಕ್ವಾಯಿ ವಾಸಿ ಆಯಿತು. ಮತ್ತೆ ಅವ್ರನ್ನ ಕೇಳಿದೆ, ಯಾವ ದೇವ್ರು ಬಿಡುಗಡೆ ಮಾಡಿದಂದರೆ ಈ ಥರ ಅಂತ ಅಂದ್ಬಿಟ್ಟು ಅವ್ರು ಪೂಜೆ ಮಾಡುವಂಥ ದೇವ್ರು ಅಂತ ಹೇಳಿದ್ರು. ಆದರೆ ನನಗೆ ಗೊತ್ತು, ನನ್ನ ಕರ್ತನು ನನ್ನ ತಂದೆಯನ್ನು ಗುಣಪಡಿಸಿದ್ರು ಅಂತ. ಆಗಲೂ ಸಹ ನನ್ನ ತಂದೆ ಹೇಳಿದ್ರು, ಇನ್ನು ಮೇಲೆ ನೀನು ಚರ್ಚ್ಗೆ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ಚರ್ಚನ್ನು ಬಿಟ್ಬಿಡು ಅಂತ ಹೇಳಿದ್ರು. ಆದರೂ ಸಹ ನನ್ನ ತಂದೆ ಕಣ್ಣನ್ನು ಮುಚ್ಚಿ ನಾನು ಯಾವಾಗಲೂ ಚರ್ಚ್ಗೆ ಹೋಗ್ತಾ ಇದ್ದೆ, ನಾನು ಬರ್ತಾ ಇದ್ದೆ. ಕಾರಣ ಇದು ಸತ್ಯ ಎಂದು ನಾನು ತಿಳಿದುಕೊಂಡೆ. ಇದರಲ್ಲಿ ಸತ್ಯ ಇದೆ, ಇದು ನನ್ನ ಜೀವನವನ್ನು ರೂಪಿಸುವಂಥ ದೇವರಾಗಿದೆ, ಇದೇ ನಿಜವಾದ ದೇವರಂತ ನಾನು ಅರ್ಥಕೊಂಡ ಮೇಲೆ ಇದೇ ನನಗೆ ಬೇಕಾಗಿರುವಂಥ ಮಾರ್ಗ ಅಂತ ನಾನು ತೀರ್ಮಾನ ತಗೊಂಡೆ. ಆ ಒಂದು ತೀರ್ಮಾನ ನೀವು ತೆಗೆದುಕೊಳ್ಳೋಕ್ಕಾಗುತ್ತಾ? ಪ್ರಿಯ ದೇವರ ಮಗುವೆ, ನನ್ನ ಕರ್ತನಿಗಾಗಿ ನೀನು ದೃಢವಾದ ತೀರ್ಮಾನ ನೀನು ತೆಗೆದುಕೊಳ್ಳೋದಾದರೆ, ನೀನು ಎಂಥ ಕಷ್ಟದಲ್ಲಿ ಇರೋದಾದರೂ, ಎಂಥ ಇಕ್ಕಟ್ಟಿನಿಲ್ಲ ಇರೋದಾದರೂ, ನನ್ನ ಕರ್ತನು ನಿನ್ನನ್ನು ಬಿಡಿಸುವಂಥ ದೇವರಾಗಿದ್ದಾನೆ. ನಾವು ಭಯ ಪಡೋದಾದರೆ ಯಾವುದೇ ಕಾರಣಕ್ಕೂ ಮುಂದೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಭಯ ಪಡದೆ ಯಾವಾಗ ನನ್ನ ಕರ್ತನಿಗೋಸ್ಕರ ನಾವು ಹೆಜ್ಜೆ ಇಡುತ್ತೇವೋ, ನಮ್ಮ ಕರ್ತನಿಗೋಸ್ಕರ ನಾವು ಸಾಕ್ಷಿಯಾಗಿ ನಿಲ್ಲುತ್ತೇವೋ, ಆಗ ನನ್ನ ಕರ್ತನು ಆಶೀರ್ವದಿಸುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ನಾನು ಮೊದಲು ನನ್ನ ತಂದೆ ಹತ್ರ ನಾನು ಸುಳ್ಳು ಹೇಳ್ತಾ ಇದ್ದೆ, ಸಿನಿಮಾಗೆ ಹೋಗ್ಬೇಕು, ನಂಗೆ ದುಡ್ಡು ಕೊಡು, ನಾನು ಆ ಬುಕ್ ಬೇಕು, ನಾನು ದುಡ್ಡು ಕೊಡು ಅಂತ ಹೇಳಿ ನಮ್ಮ ತಂದೆ ಹತ್ರ ಸುಳ್ಳು ಹೇಳಿ ನಾನು ದುಡ್ಡು ಇಸ್ಕೊತಾ ಇದ್ದೆ. ನಮ್ಮ ತಂದೆ ಜೋಬಿನಲ್ಲಿ ಕಳ್ತನ ಮಾಡ್ತಾ ಇದ್ದೆ. ನಾನು ದುಡ್ಡು ಎತ್ಕೊಂಡು ಓಡೋಗಿ ನನ್ನ ಫ್ರೆಂಡ್ಗಳಿಗೆಲ್ಲ ನಾನು ಖರ್ಚು ಮಾಡ್ಕೊಡ್ತಾ ಇದ್ದೆ. ಸಿನಿಮಾ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ. ಮಾಲಾಶ್ರೀ ಸಿನಿಮಾ ಅಂತಂದರೆ ನನಗೆ ತುಂಬ ಪ್ರೇಮಸ್ಸು. ಹೋಗಿ ಆ ಫಿಲಮ್ನೆಲ್ಲ ನೋಡ್ಕೊಂಡು ನಾನು ಬರ್ತಾ ಇದ್ದೆ. ನನಗೆ ತುಂಬ ಹುಚ್ಚು, ನನಗೆ ಸಿನಿಮಾ ಅನ್ನೋದಾದರೆ ತುಂಬ ಹುಚ್ಚು. ಈ ರೀತಿಯಲ್ಲಿ ನಮ್ಮ ತಂದೆ ಕೇಳುವಾಗೆಲ್ಲ ನಾನು ಕೊಡ್ತಾಯಿದ್ರು. ಸರಿಯಾಗಿ ನಾನು ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ, ನಾನು ಸರಿಯಾಗಿ ನಾನು ಓದ್ತಾ ಇರಲಿಲ್ಲ. ಕಾರಣ ಈ ಫ್ರೆಂಡ್ಗಳ ಜೊತೆಗೆ ಸೇರಿಕೊಂಡು ನಾನು ಸಿನಿಮಾಗೆ ಹೋಗ್ತಾ ಇದ್ದೆ. ಯಾವಾಗ ಸತ್ಯ ಅನ್ನೋದು ತಿಳಿತೋ, ಯಾವಾಗ ಇದರಿಂದ ಒಂದು ಮರ್ಮ ಅನ್ನೋದು ನನಗೆ ಅರ್ಥವಾಯಿತು, ಇದರಲ್ಲಿ ನಿಗೂಢವಾದ ಮರ್ಮಗಳು ನನಗೆ ಯಾವಾಗ ಅರ್ಥವಾಯಿತೋ, ಆಗ ಇದು ಕೆಟ್ಟದು ಅನ್ನೋದನ್ನ ನಾನು ತ್ಯಜಿಸಿದೆ. ಇಲ್ಲ, ಇದರ ನನ್ನನ್ನು ಪಾಪಕ್ಕೆ ಎಳ್ಕೊಂಡು ಹೋಗುತ್ತೆ, ಇದು ಕೆಟ್ಟ ಮಾರ್ಗದಕ್ಕೆ ಎಳ್ಕೊಂಡು ಹೋಗುತ್ತೆ, ಇದರಿಂದ ಯಾವುದೇ ಒಂದು ಪ್ರಯೋಜನ ಇಲ್ಲ, ಇದರಲ್ಲಿ ಯಾವುದೇ ಒಂದು ಸ್ಥಾನಮಾನನ ನಾನು ಗಳಿಸ್ಕೊಳ್ಳಲ್ಲ, ಇದರಿಂದ ನಾನು ಕೆಟ್ಟದಾಗಿ ನನ್ನ ಹೆಸರು ಕೆಟ್ಟದಾಗಿ ಹೋಗುತ್ತೆ ಹೊರತು ಒಳ್ಳೆಯದು ಯಾವುದು ಬರಲ್ಲ ಅಂತ ಹೇಳಿ ನಾನು ಒಂದು ತೀರ್ಮಾನ ತಗೊಂಡು, ಇದು ಯಾವುದೇ ಕಾರಣಕ್ಕೂ ಸತ್ಯಕ್ಕಾಗಿ ನಾನು ಹೋರಾಡಬೇಕೇ ಹೊರತು, ನನ್ನ ಕರ್ತನಿಗಾಗಿ ಜೀವಿಸಬೇಕೇ ಹೊರತು ಬೇರೆ ಯಾವುದಕ್ಕೂ ಇಲ್ಲ ಅಂತ ಹೇಳಿ ನಾನು ಒಂದು ದೊಡ್ಡ ತೀರ್ಮಾನ ತಗೊಂಡೆ. ಯಾವಾಗ ನಾನು ತೀರ್ಮಾನ ತಗೊಂಡು ನನ್ನ ಜೀವನದಲ್ಲಿ ಅನೇಕ ಶೋಧನೆ ಬಂತು, ಅನೇಕ ಜನರು ಎದುರಿಸಿದ್ರು, ಆದರೂ ಸಹ ನಾನು ಭಯ ಪಡದೆ ನನ್ನ ಕರ್ತನಿಗಾಗಿ ನಾನು ನಿಂತುಕೊಂಡೆ. ನನ್ನ ಕರ್ತನಿಗಾಗಿ ನಿಂತಿದ್ದ ಕಾರಣ ನನ್ನ ಕರ್ತನಿಗೆ ಒಂದು ದೀಪವಾಗಿ ನಿಂತು ಇವತ್ತು ಬೆಳಗುವಂಥ ಬೆಳಕಾಗಿದ್ದೇನೆ. ಪ್ರಿಯ ದೇವರ ಮಗುವೆ, ನಾನು ನನ್ನ ಕರ್ತನಿಗೋಸ್ಕರ ಬೆಳಕಾಗಿ ನಿಲ್ಲುವುದಾದರೆ ನನ್ನ ಶಬ್ದವನ್ನು ಕೇಳುವಂಥ ನೀವು ಸಹ ನನ್ನ ಕರ್ತನಿಗಾಗಿ ನೀವು ಬೆಳಕಾಗಿ ನಿಲ್ಲಬೇಕು. ಯಾವಾಗ ಕರ್ತನಿಗಾಗಿ ಬೆಳಕಾಗಿ ನೀವು ನಿಲ್ಲುತ್ತೀರೋ ಆಗ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ. ಒಂದು ಏನಾದರೂ ನಮಗೆ ಒಳ್ಳೆಯದು ಬೇಕು ಅನ್ನೋದಾದರೆ ಒಂದನ್ನು ನಾವು ಕಳ್ಕೊಳ್ಳೇಬೇಕು. ಎರಡೂ ಬೇಕು ಅಂದರೆ ಸಾಧ್ಯನೇ ಇಲ್ಲ. ನನ್ನ ಹತ್ರ ಹಣ ಇದೆ, ಈ ಕಡೆ ನನ್ನ ಹತ್ರ ಏನೂ ಇಲ್ಲ, ಸತ್ಯವೇದ ಇದೆ, ಬಲಗೈಯಲ್ಲಿ ಹಣ ಇದೆ, ಎಡಗೈಯಲ್ಲಿ ಸತ್ಯವೇದ ಇದೆ. ಆದರೆ ನಾನು ಹಣ ಹುಡ್ಕೊಂಡು ಹೋಗೋದಾದರೆ ಸತ್ಯವೇದನ ನಾನು ಬಿಟ್ಟೋಗ್ತೀನಿ. ಆದರೆ ನಾನು ಸತ್ಯವೇದ ಇಟ್ಕೊಳ್ಳೋದಾದರೆ ಹಣವನ್ನು ನಾನು ಕಳ್ಕೊತೀನಿ. ಯಾವಾಗ ನಾನು ಹಣವನ್ನು ತ್ಯಜಿಸಿದ್ನೋ, ಆಸ್ತಿಯನ್ನು ತ್ಯಜಿಸ್ನೋ, ನನ್ನ ಒಡಹುಟ್ಟಿದವ್ರನ್ನ ನಾನು ಕೈ ಬಿಟ್ನೋ, ನಾನು ಎಲ್ಲರಿಂದ ನಾನು ದೂರ ಆದ್ನೋ, ಸತ್ಯವೇದ ಅಂತ ನಾನು ಕೈ ಹಿಡಿದ್ನೋ, ಇವತ್ತು ಎಲ್ಲನೂ ನನ್ನನ್ನು ಹಿಂಬಾಲಿಸ್ತಾ ಇದೆ. ಹೌದು, ವಾಕ್ಯ ಹೇಳುತ್ತೆ, ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತದೆ ಅಂತ. ಯಾವಾಗ ನಾನು ಸತ್ಯವೇದ ಹಿಡಿದುಕೊಂಡು ನಾನು ಮುಂದೆ ಹೆಜ್ಜೆ ಇಡೋದಕ್ಕೆ ಪ್ರಾರಂಭ ಮಾಡಿದ್ನೋ, ಆ ಶುಭವು ಕೃಪೆಯು ನನ್ನನ್ನು ಸದಾಕಾಲ ಹಿಂಬಾಲಿಸ್ತಾ ಇದೆ. ನನಗೆ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲದಂತೆ ನನ್ನ ಕರ್ತನು ನನ್ನನ್ನು ಆಶೀರ್ವದಿಸ್ತಾ ಇದ್ದಾನೆ. 10 ಜನಕ್ಕೆ ಕೊಡುವ ರೀತಿಯಲ್ಲಿ ದೇವರು ನನ್ನನ್ನು ಮಾನಿಸಿದ್ದಾರೆ. ಇವತ್ತು ಸಭೆ ಇರುವ ರೀತಿಯಲ್ಲಿ ದೇವರು ನನ್ನನ್ನು ನಿಲ್ಲಿಸಿದ್ದಾರೆ. ಒಂದು ಸಭೆಗೆ ಒಂದು ಸಭಾ ಪಾಲಿಕೆಯಾಗಿ ನಿಲ್ಲುವ ರೀತಿಯಲ್ಲಿ ಅನೇಕ ಜನರಿಗೆ ವಾಕ್ಯವನ್ನು ತಿಳಿಸೋದಕ್ಕೆ ನನ್ನ ದೇವರು ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ಉಳಿಸಿಕೊಂಡು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನೇಕ ಮಕ್ಕಳಿಗೆ ಒಂದು ಪ್ರಜ್ವಲಿಸಬೇಕು, ಅನೇಕರಿಗೆ ವಾಕ್ಯವನ್ನು ಹಂಚಬೇಕು. ಆ ಒಂದು ಸ್ವಾರ್ಥತೆಯಿಂದ, ಆ ಒಂದು ವೈರಾಗ್ಯದಿಂದ, ಆ ಒಂದು ಸ್ವಾಭಿಮಾನದಿಂದ ನಾವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀವಿ. ಪ್ರಿಯ ದೇವರ ಮಗುವೆ, ಆ ಒಂದು ವೈರಾಗ್ಯ ನಿನ್ನಲ್ಲಿದೆಯಾ? ಸೇವೆ ಎಂಬ ವೈರಾಗ್ಯ ನಮ್ಮಲ್ಲಿ ಅಡಕಾಗಿದೆ.
ನಿಮ್ಮಲ್ಲಿ ಯಾವ ಒಂದು ವೈರಾಗ್ಯ ಅಡಕಾಗಿದೆ? ಅವನು ನನಗಿಂತ 2ರಷ್ಟು ಬಿಲ್ಡಿಂಗ್ ಕಟ್ಟಿದ್ದಾನೆ, ಅವನು ಈ ಥರ ಇದ್ದ, ಅವಳು ಈ ಥರ ಇದ್ದು, ಅವಳು BA ಮಾಡಿದ್ದಾಳೆ, ನಾನು B.Ed ಮಾಡಬೇಕು, ಅವನು 2 ಫ್ಲೋರ್ ಕಟ್ಟಿದ್ದಾನೆ, ನಾನು 4 ಫ್ಲೋರ್ ಕಟ್ಟಬೇಕು, ಇವನು 1 ಚಾನಲ್ ಓಪನ್ ಮಾಡಿದ್ದಾನೆ, ನಾನು 10 ಚಾನಲ್ ಓಪನ್ ಮಾಡಬೇಕು, ಇವನು 10 ಕೋಟಿ ನೋಡ್ತಾ ಇದ್ದಾನೆ, ನಾನು 100 ಕೋಟಿ ನೋಡಬೇಕು. ಈ ಥರ ವೈರಾಗ್ಯದಲ್ಲಿ ಹೋಗ್ತಾ ಇದೆಯಾ? ಇಲ್ಲ, ನನ್ನ ಕರ್ತನಲ್ಲಿ ವೈರಾಗ್ಯವಾಗಿ ಅನೇಕ ಆತ್ಮಗಳನ್ನು ಗೆಲ್ಲಬೇಕು ಅಂತ ಅನೇಕ ಸಭೆಗಳನ್ನು ನೀನು ಕಟ್ತಾ ಇದೆಯಾ? ಆತ್ಮಗಳು ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ಮಣಕಾಲಾಗ್ತಾ ಇದೆಯಾ? ಎಷ್ಟು ಗಂಟೆ ಕಾಲ ನೀನು ಮಣಕಾಲಾಗ್ತಾ ಇದೆಯಾ? ಎಷ್ಟು ಗಂಟೆ ಕಾಲ ನನ್ನ ಕರ್ತನೊಟ್ಟಿಗೆ ನೀನು ಕಣ್ಣೀರಿಡ್ತಾ ಇದೆಯಾ? ನನ್ನ ಕರ್ತನಲ್ಲಿ ಇರುವಂಥ ಆ ಭಾರವನ್ನು ನೀನು ಹೊರ್ಕೊಂಡಿದ್ಯಾ? ನಿನಗೋಸ್ಕರ ನನ್ನ ಕರ್ತನು ಪ್ರಾಣ ಕೊಟ್ಟಿರುವುದಾದರೆ ನನ್ನ ಕರ್ತನಿಗೋಸ್ಕರ ನೀನು ಯಾವ ರೀತಿಯಲ್ಲಿ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೀಯಾ? ನಿನ್ನೆ ನೀನು ಚಿಂತೆ ಮಾಡಿ ನೋಡು. ಪ್ರಿಯ ದೇವರ ಮಗುವೆ, ನೀನು ಸಾಮಾನ್ಯವಾದ ವ್ಯಕ್ತಿಯ ರೀತಿಯಲ್ಲಿ ಇರೋದಾದರೆ ಪ್ರಯೋಜನ ಇಲ್ಲ. ನೀನು ಕೊಳಗದ ಕೆಳಗೆ ಇರೋದಾದರೆ ಪ್ರಯೋಜನ ಇಲ್ಲ. ಮೂಲೆ ಒಳಗಡೆ ಇರೋದಾದರೆ ಪ್ರಯೋಜನ ಇಲ್ಲ. ನೀನು ಬೆಳಕು ಇದ್ದೂ ಇಲ್ಲದ ರೀತಿಯಲ್ಲಿ ನೀನು ರಹಸ್ಯವಾಗಿ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳೋದಾದ್ರೂ ಪ್ರಯೋಜನ ಇಲ್ಲ. ನಾನು ಯೇಸುನ ತಿಳಿದುಕೊಂಡಿದ್ದೀನಿ, ನಾನು ಯೇಸುನ ಅರ್ಥಕೊಂಡಿದ್ದೀನಿ, ನಾನು ಯೇಸು ಮಗುವಾಗಿದ್ದೀನಿ, ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ದೀನಿ, ಕರ್ತನ ಮೇಜಲ್ಲೂ ಪಾಲ್ಗೊಳ್ತಾ ಇದ್ದೀನಿ. ಆದರೆ ನನ್ನ ಮನೆಯಲ್ಲಿ ಹೇಳೋದಕ್ಕೆ ನನಗೆ ಕಷ್ಟ. ಯಾಕಂದರೆ ನನ್ನ ಮನೇಲಿ ಹೇಳಿದ್ರೆ ಕತ್ತು ಎಗರೋಗ್ಬಿಡುತ್ತೆ, ಯಾರು ಏನು ಹೇಳ್ತಾರೋ ಅಂತ ನನಗೆ ಭಯ ಆಗುತ್ತೆ. ಯಾಕೆ? ನೀನೇನಾದರೂ ಕೆಟ್ಟದ್ದು ಮಾಡ್ತಾ ಇದೆಯಾ? ನೀನೇನಾದರೂ ಕೆಟ್ಟದ್ದು ಕೆಲಸಕ್ಕೆ ಹೋಗ್ತಾ ಇದೆಯಾ? ಇಲ್ವಲ್ಲ. ಸತ್ಯನ ನೀನು ತಿಳ್ಕೊಂಡಿದೀಯಾ? ಸತ್ಯನ ತಿಳ್ಕೊಂಡು ಆ ಸತ್ಯಕ್ಕೋಸ್ಕರ ನೀನು ನಿಂತ್ಕೊಂಡಿದ್ಯಾ. ನಿನ್ನ ಜಾತಿ ಎಲ್ಲಿಂದ ಹೋಗಲಿಲ್ಲ, ನಿನ್ನ ರಕ್ತ ಬೇರೆ ಆಗಲಿಲ್ಲ. ನೀನು ಯಾವ ರೀತಿಯಲ್ಲಿ ನಿನ್ನ ತಾಯಿ ಗರ್ಭದಿಂದ ಹುಟ್ಟು ಬಂದು ನೀನು ಇವತ್ತವರೆಗೂ ನೀನು ಯಾವ ರೀತಿಯಲ್ಲಿ ಇದೆಯೋ ಅದೇ ರೀತಿಯಲ್ಲಿದೆಯಾ. ಆದರೆ ನಿನ್ನಲ್ಲಿರುವಂಥ ಕೆಟ್ಟದ್ದು ಅಳುಕು ಹೋಗ್ತಾ ಇದೆ ಹೊರತು ಬೇರೆ ಯಾವುದೂ ಇಲ್ಲ. ಇನ್ನೆಲ್ಲಾನು ಸರಿ ಸಮಾನವಾಗಿ ನಿನ್ನ ಮುಂದೆ ಹೋಗ್ತಾ ಇದೆ. ಅದೇ ನಿನ್ನ ಕೆಟ್ಟದ್ದು ಅಳುಕ ಹೋಗಿ ಹೊಸದು ಸತ್ಯ ಅನ್ನೋದು ಒಳಗೆ ಬಂದಾಗ ಎಲ್ಲವೂ ಎದುರಾಗಿ ನಿಲ್ಲುತ್ತೆ, ಅವಿದ್ವಾಗೇನೆ ಕಾಣುತ್ತೆ. ಕಾರಣ ಏನು ಗೊತ್ತಾ? ಕೆಟ್ಟದ್ದು ಕಳೆದು ಹೋಗ್ಬೇಕಾದ್ರೆ ಹೊಸದು ಒಳಗೆ ಬರಬೇಕಾದ್ರೆ ಶೋಧನೆ ಅನ್ನೋದು ಪ್ರಾರಂಭ ಆಗುತ್ತೆ. ಆ ಶೋಧನೆಯಲ್ಲಿ ನಾವು ಯಾವಾಗ ಜಯಿಸ್ಕೊಂಡು ನಾವು ಮುಂದೆ ಹೋಗ್ತೀವೋ ಆಗ ನನ್ನ ಕರ್ತನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಕೆಟ್ಟದ್ದು ಮಾಡೋದಾದ್ರೆ ಮಾತ್ರ ಭಯ ಪಡಬೇಕೇ ಹೊರತು ಸತ್ಯವನ್ನು ಹಿಡಿದಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಭಯ ಪಡೋದಕ್ಕೆ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಭಯ ಪಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಪಾಪ ಮಾಡೋದಾದರೆ ಭಯ ಇರುತ್ತೆ, ಸತ್ಯದಲ್ಲಿ ನಡೆಯುವುದಾದರೆ ಖಂಡಿತವಾಗಲೂ ಭಯ ಅನ್ನೋದು ಇರಲ್ಲ. ನಿನ್ನ ಬಾಯಿಂದ ಹೊರಡುವಂಥ ಮಾತುಗಳು ಸತ್ಯವಾಗಿರಬೇಕು. ನನ್ನ ಕರ್ತನು ಯಾವಾಗಲೂ ಏನೇ ಮಾತುಗಳನ್ನು ಆಡಬೇಕಾದ್ರೆ ನಿಜವಾಗಿಯೇ ಹೇಳುತ್ತೇನೆ, ನಾನು ನಿಜವಾಗಿಯೇ ಹೇಳುತ್ತೇನೆ ಎಂದು. ಹೌದು, ನನ್ನ ಕರ್ತನು ನಿಜವಾಗಿಯೇ ಹೇಳುವಂಥ ದೇವರಾಗಿರುವಾಗ ಆ ಕರ್ತನೊಟ್ಟಿಗೆ ಜೀವಿಸುವಂಥ ನೀನು ನಾನು ನಿಜವಾಗಿಯೇ ಜೀವಿಸಬೇಕು, ಸತ್ಯವಾಗಿಯೇ ಜೀವಿಸಬೇಕು. ಒಂದು ಸಾರಿ ಒಂದು ಮನುಷ್ಯನನ್ನು ನಾವು ಮೋಸಪಡಿಸ್ಬೋದು, 2 ಸಾರಿ ಮೋಸಪಡಿಸ್ಬೋದು. ಅದು ಹಣದಲ್ಲಾಗಿರ್ಬೋದು, ಪ್ರೀತಿಯಲ್ಲಾಗಿರ್ಬೋದು, ಬೇರೆ ಯಾವುದೇ ಒಂದು ಮಾರ್ಗದಲ್ಲಾಗಿರ್ಬೋದು ನಾವು ವಂಚಿಸ್ಬೋದು. ಆದರೆ ಅದಕ್ಕೆ ಒಂದು ಸಮಯ ಇರುತ್ತೆ. ಆ ಸಮಯದಲ್ಲೇ ಯಾವುದೇ ಒಂದು ಮನುಷ್ಯನನ್ನ ನಾವು ವಂಚಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಪ್ರಿಯ ದೇವರ ಮಗುವೆ, ಇವತ್ತು ಎಷ್ಟೋ ಜನರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇಷ್ಟ ಬಂದಿದ್ದ ರೀತಿಯಲ್ಲಿ ನಡ್ತಾ ಇದ್ದಾರೆ. ಆದರೆ ನನ್ನ ಕರ್ತನು ಎಲ್ಲವನ್ನು ಕಾಣುವಂಥ ದೇವರು ಅಂತ ಎಲ್ಲರೂ ಮರ್ತೋಗಿದ್ದಾರೆ. ಯಾವಾಗ ನನ್ನ ಕರ್ತನು ಕಾಣುವಂಥ ದೇವರೆಂದು ಹೃದಯದಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂತಾರೋ ಆಗ ಕಣ್ಣಿಗೆ ಕಟ್ಟಿರುವಂಥ ಆ ಬಟ್ಟೆ ಕಳಚಿ ನಿಜವಾದ ಜೀವನ ಇದೆ, ಇದರಲ್ಲಿ ಮಾರ್ಗದಲ್ಲಿ ಹೋಗೋದಾದರೆ ನಿಜವಾಗಲೂ ಅಲ್ಲಿ ನಮಗೆ ಫಲ ಇರುತ್ತದೆ, ಅಲ್ಲಿ ನಮಗೆ ಒಂದು ಉತ್ತರ ಸಿಗುತ್ತೆ, ಅಲ್ಲಿ ನಮಗೊಂದು ಬಹುಮಾನ ಇರುತ್ತೆ ಅನ್ನುವಂಥ ಭಯ ಈ ಹೃದಯದಲ್ಲಿ ಅಡಕಾಗುತ್ತೆ. ಆ ಕಣ್ಣಿಗೆ ಕಟ್ಟಿರುವಂಥ ಬಟ್ಟೆ ಬಿಚ್ಚುವವರೆಗೂ ಯಾವುದೇ ಕಾರಣಕ್ಕೂ ಈ ಹೃದಯದಲ್ಲಿ ದೇವರ ಭಯ ಅನ್ನೋದು ಬರೋದಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೆ ನಿನ್ನ ಕಣ್ಣು ನೆಟ್ಟಗಾಗಿರುವುದಾದರೆ ನಿನ್ನ ಶರೀರವೆಲ್ಲ ನೆಟ್ಟಗಾಗಿರುತ್ತದೆ ಎಂದು ನನ್ನ ಕರ್ತನು ಹೇಳುತ್ತಿರುವುದು. ಹೌದು ದೇವರ ಮಗುವೆ, ನೀನು ಸರಿಯಾದ ರೀತಿಯಲ್ಲಿ ನಡೆಯುವುದಾದರೆ ನಿನ್ನನ್ನು ನೋಡಿ ಅನೇಕರು ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ ಆಗುತ್ತದೆ. ನಿನ್ನ ಕುಟುಂಬದಲ್ಲಿ ನೀನು ಯಜಮಾನನಾಗಿರಬಹುದು, ಹಿರಿಯ ವ್ಯಕ್ತಿಯಾಗಿರಬಹುದು, ಓದುವಂಥ ವ್ಯಕ್ತಿಯಾಗಿರಬಹುದು, ಕೆಲಸದಲ್ಲಿ ಇರುವಂಥ ವ್ಯಕ್ತಿಯಾಗಿರಬಹುದು, ಕುಟುಂಬವನ್ನು ನಡೆಸುವಂಥ ವ್ಯಕ್ತಿಯಾಗಿರಬಹುದು, ಯಾರೇ ಆಗಿರಬಹುದು, ನಿನ್ನೊಬ್ಬಳನ್ನು ನನ್ನ ಕರ್ತನ ಆರಿಸಿಕೊಂಡಿರುವುದಾದರೆ ಒಂದು ಉತ್ತಮವಾದ ದೀಪವಾಗಿ ನೀನು ಮಾರ್ಪಡು. ಆ ದೀಪದಲ್ಲಿ ಎಣ್ಣೆ ಇದ್ದು ಉರಿಯುತ್ತಿರುವುದಾದರೆ ಮೊದಲು ಹೊರಗೆ ಬಾ. ನೀನು ಹೊರಗೆ ಬಂದು ಆ ಬೆಳಕನ್ನು ನೀನು ತೋರ್ಪಡಿಸು. ಯಾವಾಗ ಆ ಬೆಳಕನ್ನು ನೀನು ತೋರ್ಪಡಿಸುತ್ತೀಯೋ ಆಗ ನನ್ನ ಕರ್ತನು ನಿನ್ನನ್ನು ಆಶೀರ್ವದಿಸುವಂಥ ದೇವರು. ಈ ಒಂದು ಸಮಯದಲ್ಲಿ ನೀನು ಕಣ್ಣು ಮುಚ್ಚುವುದಾದರೆ ನಾನು ನಿನಗೋಸ್ಕರ ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ಆತ್ಮನೇ, ಈ ಒಂದು ಸಮಯದಲ್ಲಿ ರಾಜ ನಿನ್ನ ಸನ್ನಿಧಿಯಲ್ಲಿ ಅಪ್ಪ
ಪ್ರಾರ್ಥಿಸುತ್ತಿರುವಂತ ನಿನ್ನ ಮಕ್ಕಳನ್ನ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಪರಿಶುದ್ಧಾತ್ಮನೇ, ಅವರ ಹೃದಯದಲ್ಲಿ ಅಪ್ಪ ಬೆಳಕು ಇಲ್ಲದೆ ಕತ್ತಲು ಇರುವುದಾದರೆ ಈ ನಿಮಿಷದಲ್ಲಿ ಆ ಕತ್ತಲನ್ನ ತೆಗೆದು ಅಪ್ಪ ಬೆಳಕನ್ನು ಉಂಟು ಮಾಡುವಂತ ನಾವು ನಿನ್ನ ಬೆಂಕಿ ಅವರ ಮೇಲೆ ಇಳಿದು ಬರಲಿ ರಾಜ್ಯ. ಅಪ್ಪ ಅವರು ಒಂದು ಮೂಲೆಯಲ್ಲಿ ಅಡಕವಾಗಿ, ಕತ್ತಲೆಯಲ್ಲಿ ಅಡಕವಾಗಿ ಕೊಳಗದಲ್ಲಿ ಇರುವುದಾದರೆ ಅಪ್ಪ, ಬಚ್ಚಿಟ್ಟುಕೊಂಡಿರುವುದಾದರೆ ಅಪ್ಪ, ಬಹಿರಂಗವಾಗಿ ಅಲ್ಲದೆ ಅಪ್ಪ ರಹಸ್ಯವಾಗಿ ಇರುವುದಾದರೆ ನಿನಗೋಸ್ಕರ ಬಹಿರಂಗವಾಗಿ ಎದ್ದೇಳುವಂತೆ, ಪ್ರಕಾಶಿಸುವಂತೆ ನಿನ್ನ ಮಕ್ಕಳನ್ನ ನೀನು ಆಶೀರ್ವದಿಸುವಂತೆ ನಾವು ಅವರ ಕಣ್ಣುಗಳು ನಿನ್ನನ್ನು ನೋಡುವಂತೆ, ನಿನ್ನನ್ನು ದೃಷ್ಟಿಸುವಂತೆ, ಅವರ ಶರೀರವೆಲ್ಲ ಅಪ್ಪ ನಿನಗೆ ಮಾತ್ರ ನೇರವಾಗಿ ನಿಲ್ಲುವ ರೀತಿಯಲ್ಲಿ ಅಭಿಷೇಕಿಸುವಂತೆ ನಾವು ಮಕ್ಕಳನ್ನು ನೀನು ಆಶೀರ್ವದಿಸು. ಎಲ್ಲಿ ಅವರು ಭಯ ಪಡುತ್ತಿದ್ದಾರೋ ಆ ಭಯವನ್ನು ನೀನು ತೆಗೆದು ಹಾಕುವಂತ ನಾವು ನಿನ್ನ ಆತ್ಮದಿಂದ ಅವರನ್ನು ತುಂಬಿಸಿ ಆಶೀರ್ವದಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಆ ಭಯ ಇರುವುದಾದರೆ ಅದನ್ನು ತೆಗೆದುಹಾಕಿ ನನ್ನ ಕರ್ತನು ನಿಮ್ಮ ಒಳಗಡೆ ಬೆಳಕನ್ನು ಕೊಟ್ಟು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಖಂಡಿತವಾಗಲೂ ನಿಮ್ಮ ಪ್ರಾರ್ಥನೆಗೆ ನನ್ನ ಕರ್ತನು ಉತ್ತರ ಕೊಡುವಂತ ದೇವರಾಗಿದ್ದಾನೆ. ನಿನ್ನ ಒಂದು ವೈರಾಗ್ಯ, ನಿನ್ನ ಒಂದು ತೀರ್ಮಾನ ಯಾವ ರೀತಿಯಲ್ಲಿ ಇರುತ್ತೋ ಆ ರೀತಿಯಲ್ಲಿ ನನ್ನ ಕರ್ತನು ನಿನ್ನನ್ನು ಅಭಿವೃದ್ಧಿಸುವಂತ ದೇವರಾಗಿದ್ದಾನೆ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.